ಗ್ರಾಮೀಣ ಭಾಗದಲ್ಲಿ ಸಮಾಜ ಸೇವಾ ಶಿಬಿರ ಆಯೋಜನೆ ಮಾಡೋ ಮೂಲಕ ಶಿಬಿರಾರ್ಥಿಗಳು ಜನರ ಮನ ಗೆದ್ದಿದ್ದಾರೆ ಅಂತ ಹೊಳೆನರಸೀಪುರ ಪಡವಲಹಿಪ್ಪೆ ಎಚ್.ಡಿ. ದೇವೇಗೌಡ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕ ಡಾಕ್ಟರ್ ಭುವನೇಂದ್ರ ಹೇಳಿದ್ದಾರೆ. ಮಾಲಂಬಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲಾ ಆವರಣದಲ್ಲಿ 10 ದಿನ ಹಮ್ಮಿಕೊಂಡಿರುವ ಸಮಾಜ ಸೇವಾ ಶಿಬಿರ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪೋಷಕರು ಪ್ರತಿಷ್ಠೆಗಾಗಿ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸದೇ ಇರುವುದು ದುರಂತ. ಇಂದು ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ. ಇದಕ್ಕೆ ಕಾರಣ ಪೋಷಕರು. ಗ್ರಾಮಸ್ಥರು ಪೋಷಕರು ಎಚ್ಚೆತ್ತುಕೊಳ್ಳಬೇಕೆಂದರು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ಒಂದು ಸಿನಿಮಾದ ಸಾಂಗು. ನನ್ನ ಜೀವನದಲ್ಲಿ ಭಾರಿ ಪ್ರಭಾವ ಬೀರಿದಂಥ ಹಾಡಿದೆ. ಯಾಕೆಂದರೆ ನಾನು ನನ್ನ ವಿದ್ಯಾರ್ಥಿ ಮಿತ್ರರಿಗೆ, ನನ್ನ ವಿದ್ಯಾರ್ಥಿಗಳನ್ನ ಯಾವತ್ತೂ ಮಕ್ಕಳೇ ಅಂತ ಅನ್ನಲ್ಲ. ಯಾಕೆಂದರೆ ನಾನು ಸೆಲೆಕ್ಷನ್ ಆಗಿ ಬಂದಿದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಅಸೋಸಿಯೇಟ್ ಆಗಿ, ಪ್ರಿನ್ಸಿಪಾಲ್ ಆಗಿ, ಪ್ರೊಫೆಸರ್ ಆಗಿ 23 ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಇದು ನನ್ನ 7ನೇ ಜಾಬು. ಶಿಬಿರದ ಸಂಯೋಜಕ ಡಾಕ್ಟರ್ ಎಚ್.ಎನ್. ದೀಪು ಮಾತನಾಡಿ, ಶಿಬಿರ ಯಶಸ್ಸಿಗೆ ಕಾರಣ ಮಾಲಂಬಿ ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳು. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಆಗದ ರೀತಿಯಲ್ಲಿ ಶಿಬಿರ ಯಶಸ್ವಿಗೊಂಡಿದೆ ಎಂದರು. ನಾನಿದ್ದೆ, ನಿಜವಾಗ್ಲೂ ನನಗಿಂತ ಜಾಸ್ತಿ ಬುದ್ಧಿವಾದಗಳಿದ್ದೆ ವೆಂಕಟೇಶ್ ಸರ್ ಮಕ್ಕಳಿಗೆ, ಮತ್ತೆ ರೇಖಾಶ್ರೀ ಮೇಡಮ್ ಇಬ್ರು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋದ್ರು. ನಾನು ಸ್ವಲ್ಪ ಕೋಪದಲ್ಲಿ ಮಕ್ಕಳಿಗೆ ರಿಪ್ಲೈ ಮಾಡ್ತಾ ಇದ್ದೆ, ಆದ್ರೆ ಅದನ್ನ ಅವ್ರು ಹೇಳಿ ಜವಾಬ್ದಾರಿಗಳನ್ನೆಲ್ಲ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಮಾಡಿರುವಂಥ ವರದಿಗಳೆಲ್ಲ ಇರ್ಬೋದು. ಸೊ ಇದರಲ್ಲಿ ಮಕ್ಕಳನ್ನು ಸಹ ನಾನು ತುಂಬ ಗೋಳಿಕೊಂಡಿದ್ದೀನಿ. ಈವನ್ ಸಮ್ ಟೈಮ್ ನಮ್ಮ ಸಂಯೋಜಕರನ್ನು ಸಹ ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ, ಇದನ್ನು ಮಾಡಲೇಬೇಕು, ಹಾಗೆ ಹೀಗೆ ಇವತ್ತು ನೈಟ್ ಆದರೂ ಪರವಾಗಿಲ್ಲ ಅಂತ. ಎಷ್ಟೋ ಮಕ್ಕಳು ರಾತ್ರಿ 3 ಗಂಟೆವರೆಗೂ ಕೂತ್ಕೊಂಡು ಮಾಡಿದ್ದಾರೆ. ಅದು ಜಸ್ಟ್ ಒಂದು ಬೈಂಡಿಂಗ್ ಥರ ಕಾಣಿಸ್ತಾ ಇದೆ. ಅಷ್ಟು ಡೀಟೇಲ್ ಕಲೆಕ್ಟ್ ಮಾಡೋದಕ್ಕೆ ತುಂಬ ಓಡಾಡಿದ್ದೀವಿ. ಸಹಾಯಕ ಪ್ರಾಧ್ಯಾಪಕಿ ರೇಖಾಶ್ರೀ, ಆಲೂರು ಸಿದ್ದಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್, ಮಾಲಂಬಿ ವಾಲ್ಮೀಕಿ ಆಶ್ರಮ ಶಾಲಾ ಮುಖ್ಯ ಶಿಕ್ಷಕ ಆನಂದ್, ಶಿಕ್ಷಕ ವಿಜೇಂದ್ರ, ಹಾರೆಹೊಸೂರು ಸರ್ಕಾರಿ ಶಾಲಾ ಶಿಕ್ಷಕ ಯಶವಂತ್, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಮುತ್ತಮ್ಮ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಊರಿನ ಮಧ್ಯಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ಅಲ್ಲಿ ನಮ್ಮ ಮಕ್ಕಳು ಬಂದು ಗ್ರೌಂಡನ್ನು ಯೂಸ್ ಮಾಡಿಕೊಂಡು ಜನರ ಪಾರ್ಟಿಸಿಪೇಷನ್ ಮೂಲಕ ಅಥವಾ ಜನರ ಸಹಭಾಗಿತ್ವದ ಮೂಲಕ ನಕ್ಷೆಗಳನ್ನ ಬರೆದ್ರು. ನಮ್ಮ ಊರಿನಲ್ಲಿ ಏನೇನು ಸಂಪನ್ಮೂಲಗಳಿದೆ, ನಮ್ಮ ಊರಿನ ಜನ ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ, ಊರಿನ ಹೊರಗಡೆ ಏನಿದೆ ಅದರ ಅಕ್ಸೆಸ್ ಅನ್ನ ಯಾವ ರೀತಿ ತಗೊಳ್ಬೇಕು, ಊರಿನಲ್ಲಿ ಯಾವ ರೀತಿಯ ಋತುಗಳಿದಾವೆ, ಯಾವ ಋತುವಿನಲ್ಲಿ ಜನರಿಗೆ ಜಾಸ್ತಿ ಕಷ್ಟ ಬರ್ತದೆ, ಯಾವ ತಿಂಗಳಲ್ಲಿ ಮಳೆ ಬೇಕಾಗ್ತದೆ, ಯಾವ ತಿಂಗಳಿನಲ್ಲಿ ಮಳೆಯಿಂದ ಹೆಚ್ಚಿನ ತೊಂದರೆ ಆಗ್ತದೆ.